ఓకే నెక్స్ట్ క్షేత్ర సోలిల్లద సరదార అందరికి మంచివాడు మన రాముడు. ಯಾರು ಫೋನ್ ಮಾಡು ಎಷ್ಟೊತ್ತ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ ಪಾಪ. ಎಷ್ಟೇ ಬಿದ್ದಿದ್ರು MLA ಮಂತ್ರಿ ಆಗಿದ್ರು ಕೂಡ ಅವರಂತ ರಾಜಕೀಯ ನೇತಾರ ನಾನು ನೋಡೇ ಇಲ್ಲ. ಎನಿ ಟೈಮ್ ಯಾವಾಗ್ಲಾದ್ರು ಇವಂದು ಅವರು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದ್ರು. ಹೇಳಮ್ಮ ಮೀಟಿಂಗ್ ಅಲ್ಲಿ ಇದೀನಮ್ಮ ಆಮೇಲೆ ಮಾಡ್ತೀನಪ್ಪ ಅನ್ನುವಂತಹ ವ್ಯಕ್ತಿ. ಅವರಷ್ಟು ತುಂಬಾ ಸಿಂಪಲ್ ಮತ್ತು ರೀಚಬಲ್ ರಾಜಕಾರಣಿ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ನನಗನ್ಸಿದ ಮಟ್ಟಿಗೆ ನಮ್ಮ ರಾಜಕೀಯ ನಾಯಕರುಗಳ ಲಿಸ್ಟ್ ತಗೊಂಡಾಗ ನಂಬರ್ 1 ಪ್ಲೇಸ್ ಅಲ್ಲಿ ಇವರೇ ಇದ್ದಾರೆ. ಸೀನಿಯರ್ ಆದ್ರೂ ಕೂಡ ಸೊ ಒಂದು ಕ್ಷೇತ್ರ ತನ್ನ ವೈವಿಧ್ಯತೆಯಿಂದ ತುಂಬಾ ಸದ್ದಾಗುತ್ತೆ. ಅಲ್ಲಿರುವಂತಹ ಜಾತಿ ಈಕ್ವೇಷನ್ ಆಗಿರ್ಬೋದು, ಅಲ್ಲಾಗಿರುವಂತಹ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಕ್ಷೇತ್ರ ಯಾವಾಗಲೂ ಫೇಮಸ್ ಆಗುತ್ತೆ. ಬಟ್ ಒಬ್ಬ ವ್ಯಕ್ತಿಯಿಂದ ಫೇಮಸ್ ಆಗಿರುವಂತಹ ಕ್ಷೇತ್ರ ಅಂತಂದ್ರೆ ಅದು BTM ಲೇಔಟ್. ಮೋಸ್ಟ್ಲಿ BTM ಲೇಔಟ್ ಅಂದ್ರೆ ಆಗ ನಾನು ಕೇಳಿದ್ದು ಏನದು BTM ಅಂತಂದ್ರೆ ಬೈರ್ಸಂದ್ರ, ತಾವರೆಕೆರೆ, ಮಡಿವಾಳ ಸೇರಿಸಿ BTM ಆಯ್ತು ಅಂತ. ಬಟ್ ಅದರಲ್ಲಿ ಯಾವುದೋ ಒಂದು ಹೊರಗೆ ಹೋಗಿರ್ಬೇಕು ಕ್ಷೇತ್ರ ಪುನರ್ವಿಂಗಡಣೆ ಟೈಮಲ್ಲಿ. ಬಟ್ ಇರ್ಲಿ, ಸೊ BTM ಅನ್ನೋ ಹೆಸರು ಅಲ್ಲಿರುವಂತ ಕ್ಷೇತ್ರಗಳಿಂದ ಬಂದಿರೋದು. ಬೈರ್ಸಂದ್ರ, ತಾವರೆಕೆರೆ, ಮಡಿವಾಳ ಅಂತ. ಬಟ್ BTM ಲೇಔಟ್ ನಲ್ಲಿ ಸೋಲಿಲ್ಲದ ಸರದಾರ, ಎಲ್ಲರಿಗೂ ಈಸಿಯಾಗಿ ಸಿಗುವಂತಹ ನಾಯಕ, ದಟ್ ಈಸ್ ರಾಮಲಿಂಗಾರೆಡ್ಡಿ. ಎಸ್, ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ BTM ಲೇಔಟ್. BTM ಲೇಔಟ್ ನ ಕಳೆದ ಬಾರಿಯ ವಿಧಾನಸಭಾ ಫಲಿತಾಂಶ ಹೇಗಿತ್ತು, ಈ ಬಾರಿದ್ದು 2023 ಬನ್ನಿ ನೋಡೋಣ. ಎಸ್, ರಾಮಲಿಂಗಾರೆಡ್ಡಿ ಅವರು BTM ಲೇಔಟ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. 68,557 ಮತವನ್ನ ಪಡ್ಕೊಂಡಿದ್ರು. ಅಂದ್ರೆ ಆಲ್ಮೋಸ್ಟ್ 50%ಕ್ಕೂ ಹೆಚ್ಚು ಮತವನ್ನ ರಾಮಲಿಂಗಾರೆಡ್ಡಿ ಪಡ್ಕೊಂಡಿದ್ರು. ಅವರ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀಧರ್ ಅವರು 59,000 ಮತವನ್ನ ಪಡ್ಕೊಂಡಿದ್ರು. ಪರವಾಗಿಲ್ಲ, ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿದ್ರು ಶ್ರೀಧರ್ ಅವರು. ಒಂದು ರೀತಿ ಹತ್ತತ್ರಕ್ಕೆ ಬರ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಟಫ್ ಫೈಟ್ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಆಗಿದ್ದಾಗ 2023ರಲ್ಲಿ ಹೇಗಿತ್ತಂದ್ರೆ ರಾಮಲಿಂಗಾರೆಡ್ಡಿ ಅವರನ್ನ ಸೋಲಿಸಬೇಕು ಅಂದ್ಬಿಟ್ಟು ಕೆಲವೊಂದಿಷ್ಟು RSS ಕಾರ್ಯಕರ್ತರು, RSS ಲೀಡರ್ಸ್ ಕೆಲಸ ಮಾಡಿದ್ರು ಆಗ ಅನ್ನೊಂದು ಚರ್ಚೆ ಕೂಡ ಆಗಿತ್ತು. ಹಾಗಾಗಿ ಕೊನೆಯ ಕ್ಷೇತ್ರದವರೆಗೂ ಟಿಕೆಟ್ ಅನೌನ್ಸ್ ಮಾಡಿರಲಿಲ್ಲ. ಎಸ್, ಗ್ರೌಂಡ್ ವರ್ಕ್ ಹೇಗಾದ್ರೂ ಮಾಡಿ ಸೋಲಿಸಬೇಕು, ಆ ಕ್ಷೇತ್ರವನ್ನು ವಶಪಡಿಸ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾರ್ಯತಂತ್ರ ಆಗಿತ್ತು ಬಿಜೆಪಿಯಿಂದ. ಬಟ್ ಆಗಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಆಲ್ಮೋಸ್ಟ್ ಸುಮಾರು 9,000ಕ್ಕೂ ಹೆಚ್ಚು ಮತದಿಂದ ಗೆದ್ದಿದ್ರು. ಇನ್ನು JDS ನಿಂದ ವೆಂಕಟೇಶ್ ಅವರು ಸ್ಪರ್ಧೆ ಮಾಡಿದ್ರು. 1,800 ಮತವನ್ನು ಮಾತ್ರ ಪಡ್ಕೊಂಡಿದ್ರು. ರಾಮಲಿಂಗಾರೆಡ್ಡಿ 4 ಬಾರಿ ಗೆದ್ದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಹ್ಯಾಟ್ರಿಕ್ ಗೆಲುವಿನ ಮೂಲಕ ಸರ್ಕಾರದಲ್ಲೂ ಕೂಡ ವಿವಿಧ ಖಾತೆಗಳನ್ನ BTM ಲೇಔಟ್ ನಲ್ಲಿ ಸತತವಾಗಿ ಅವರು ಹಲವಾರು ಖಾತೆಗಳನ್ನ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ತುಂಬಾ ಸೀನಿಯರ್ ಲೀಡರ್. ಮತ್ತು ಈ ಕ್ಷೇತ್ರದಲ್ಲಿ ವಲಸಿಗ ಮತದಾರರು ಇದ್ದಾರೆ, ಉತ್ತರ ಭಾರತೀಯರು ಮತ್ತು ಮಲಯಾಳಿಗಳು ಕೂಡ ಇದ್ದಾರೆ. ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ರೆಡ್ಡಿ, ತಿಗಳರು, ಈ ರೀತಿ ಹಲವಾರು ಮತಗಳು ಇಲ್ಲಿ ನಿರ್ಣಾಯಕವಾಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ಅಬ್ಬರದಲ್ಲಿ ಇನ್ನೂ ಕೂಡ ಬಿಜೆಪಿ ಮತ್ತು JDS ಒಂದು ಸ್ವಲ್ಪ ಗಟ್ಟಿಯಾಗಿ JDS ಅಂತೂ ನೆಲೆನೇ ಇಲ್ಲ. ಹಾಗಾದ್ರೆ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಈಗಿನ 2023ರಲ್ಲಿ ಈ ರಿಸಲ್ಟ್ ಇತ್ತು. ಆದ್ರೆ 2025ರಲ್ಲಿ BTM ಲೇಔಟ್ ನ ಜನ ಏನ್ ಬಯಸ್ತಾ ಇದ್ದಾರೆ, ಈಗ ರಾಮಲಿಂಗಾರೆಡ್ಡಿ ಅವರೇ ಮುಂದುವರಿಬೇಕು 5ನೇ ಬಾರಿಗೂ ಕೂಡ ಅಂತ ಬಯಸ್ತಾ ಇದ್ದಾರಾ, ಅಥವಾ ಬೇಡ ರಾಮಲಿಂಗಾರೆಡ್ಡಿ ಅವ್ರ ಫೇಸ್ ನೋಡಿ ಸಾಕಾಗೋಗಿದೆ, ಬೇರೆ ಯಾರನ್ನಾದರೂ ಮತ್ತೆ ಮುಂದಿನ ಬಾರಿ ಎಲೆಕ್ಷನ್ ನಲ್ಲಿ ನಾವು ಎಲೆಕ್ಟ್ ಮಾಡೋಣ ಅಂತ ಏನಾದರೂ ಜನ ನಿರ್ಧಾರ ಮಾಡಿದ್ದಾರ? ಹಾಗಾದ್ರೆ BTM ಲೇಔಟ್ ಮೂಡ್ ಹೇಗಿದೆ, ಜನರ ಫಲಿತಾಂಶ, ಜನರ ಅಭಿಪ್ರಾಯ, ಬನ್ನಿ ನೋಡೋಣ. ಎಲ್ರಿಗೂ ಸಿಗುವ ನಾಯಕ ರಾಮಲಿಂಗಾರೆಡ್ಡಿ. ಎಸ್, ಆಬ್ವಿಯಸ್ಲಿ ಆಗ್ಲೇ ಹೇಳ್ತಿದ್ರು, ಯಾರು ಬೇಕಾದ್ರೂ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ, ಯಾವುದೇ ಟೈಮಲ್ಲಿ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ, ಅಷ್ಟು ಸಿಂಪಲ್ಲು. ಸೊ ಮಂತ್ರಿ ಆಗಿದ್ರು ಕೂಡ, ತುಂಬಾ ಸೀನಿಯರ್ ರಾಜಕಾರಣಿ ಆಗಿದ್ರು ಕೂಡ ಎಲ್ರಿಗೂ ಸಿಗುವಂತಹ ಲೀಡರು ರಾಮಲಿಂಗಾರೆಡ್ಡಿ ಅವರು. ಮಂತ್ರಿ ಆದರೂ ಕೂಡ ಕ್ಷೇತ್ರದ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಯಾರೇ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ, ಜೊತೆಗೆ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಅವರು ಸಭೆ ಮಾಡ್ತಾ ಇರ್ತಾರೆ, ಇಡೀ ಕ್ಷೇತ್ರವನ್ನು ಸುತ್ತಾಡ್ತಾ ಇರ್ತಾರೆ. ಸೊ ಅದು ಅವರ ದೊಡ್ಡ ಮಟ್ಟದ ಪಾಸಿಟಿವ್. ಸೊ ಎಲ್ಲ ಸಮುದಾಯದ ನಾಯಕರ ಜೊತೆ ಉತ್ತಮವಾದ ಒಡನಾಟವನ್ನು ಹೊಂದಿದ್ದಾರೆ. ಎಸ್, ಯಾವುದೇ ರೀತಿಯ ಆ ಜಾತಿ ಈ ಜಾತಿ ಅಂತ ಯಾವುದು ನೋಡಲ್ಲ. ಸೊ ಅವರ ಕ್ಷೇತ್ರ, ಅವರ ಕಾರ್ಯಕರ್ತರಾಯಿತು, ಅವರ ಯಾರ ಮತದಾರರಿದ್ದಾರೆ ಎಲ್ಲರನ್ನೂ ಕೂಡ ಒಟ್ಟಾಗಿ ನಡ್ಕೊಂಡು ಹೋಗ್ತಾರೆ. ಎಲ್ಲರ ಜೊತೆ ಉತ್ತಮವಾದ ಸಂಬಂಧವನ್ನು
ಹೊಂದಿರತಕ್ಕಂಥ ನಾಯಕ ರಾಮಲಿಂಗಾರೆಡ್ಡಿ ಅವರು. ಸೊ ಅದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಅಭ್ಯರ್ಥಿಗಳ ಕೊರತೆ. ಸೊ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್. ಪ್ರತಿ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಗಳು ಚೇಂಜ್ ಆಗ್ತಾ ಇರ್ತಾರೆ BTM ಲೇಔಟ್ನಲ್ಲಿ. ಸೊ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಬೇರೆ ಬೇರೆ ಅಭ್ಯರ್ಥಿಗಳನ್ನು ತರ್ತಾ ಇರ್ತಾರೆ. ಬಟ್ ಅದೇ ದೊಡ್ಡ ಮಟ್ಟದ ಮೈನಸ್ ಆಗ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ಗೆ ದೊಡ್ಡ ಮಟ್ಟದ ನೆಲೆ ಇಲ್ಲ ಅಲ್ಲಿ. ಬಟ್ ಬಿಜೆಪಿ ಪ್ರತಿ ಬಾರಿ ಅಭ್ಯರ್ಥಿಗಳು ಚೇಂಜ್ ಮಾಡ್ತಾನೆ ಇರುತ್ತೆ. ಅದು ಕೂಡ ದೊಡ್ಡ ಮಟ್ಟದ ಮೈನಸ್ ಅವರಿಗೆ. ಸೊ ಅದು ರಾಮಲಿಂಗಾರೆಡ್ಡಿಗೆ ಒಂದು ರೀತಿಯ ಪ್ಲಸ್ ಕೂಡ ಆಗಿದೆ. ಸೊ ಯಾರಾಗ್ತಾರಾಗಿದ್ರೆ ಹೇಗಿದೆ ಮೂಡ್ ಆಫ್ BTM ಲೇಔಟ್ ಬನ್ನಿ ನೋಡೋಣ. ಆಬ್ವಿಯಸ್ ಎಸ್ ರಾಮಲಿಂಗಾರೆಡ್ಡಿ ಪರವಾಗಿ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ. ಇದರಲ್ಲಿ ಯಾವ ರೀತಿಯಾದಂತಹ ಆಶ್ಚರ್ಯನೂ ಇಲ್ಲ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಕ್ಷೇತ್ರ ಅಲ್ಲೇ ಇರೋವ್ರಿಗೂ ಫೋನಲ್ಲಿ ರೀಚಬಲ್ ಅಂತಂದರೆ ಕ್ಷೇತ್ರದಲ್ಲಿ ಇರೋರಿಗೆ ಎನಿ ಟೈಮ್ ರೀಚಬಲ್. ಸೊ ಹೀಗಾಗಿ BTM ಲೇಔಟ್ನ ಜನ ಈಗಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇರುವಂಥ ಕೆಲಸವನ್ನು ಒಪ್ಕೊಂಡಿದ್ದಾರೆ. ಮುಂದೆಯೂ ಕೂಡ ಅವರನ್ನು ಒಪ್ಪಿಕೊಳ್ಳಬಹುದಾದಂತಹ ಎಲ್ಲ ರೀತಿಯಾದಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.